ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ 10ನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ. ಈಗ ಇಲ್ಲಿ 4 ಫೈಲ್ಗಳು ಇದ್ದಾವೆ ಅಲ್ವಾ? 1 2 3 4 ಫೈಲ್ಗಳು ಇದ್ದಾವೆ. ಈ 4 ಫೈಲ್ಗಳು ನಮಗೆ ಕಾಣ್ತಾ ಇದ್ದಾವೆ ಅಲ್ವಾ? ಈಗ ಈ 4 ಫೈಲ್ಗಳನ್ನು ಯಾರಿಗೂ ಕಾಣದೇ ಇರುವ ಹಾಗೆ ಮಾಡಬಹುದು. ಅಂದರೆ ನಿಮ್ಮ ಕಂಪ್ಯೂಟರ್ಗೆ, ಅಂದರೆ ಈ ಉದಾಹರಣೆಯಲ್ಲಿ ನನ್ನ ಕಂಪ್ಯೂಟರ್ಗೆ ಯಾರಾದರೂ ಬಂದು ಇಲ್ಲಿ ನೋಡಿದಾಗ ಅವರಿಗೆ ಈ 4 ಫೈಲ್ಗಳು ಕಾಣಬಾರದು. ಹೀಗೆ ಮಾಡಲಿಕ್ಕಾಗ್ತದೆ. ಅದು ಮಾಡಲಿಕ್ಕೆ ಒಂದೊಂದಾಗಿಯೇ ಸೆಲೆಕ್ಟ್ ಮಾಡುವ ಅಗತ್ಯ ಇಲ್ಲ. 4 ಸೇರಿ ಮಾಡಬಹುದು. ನಾನು 4 ಸೇರಿಸಿ ತೋರಿಸ್ತೇನೆ. ನಾನೇನು ಮಾಡ್ತೇನೆ, 4 ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೇನೆ. ಇವುಗಳ ಮೇಲೆ ಪ್ರಾಪರ್ಟೀಸ್ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಟ್ರಿಬ್ಯೂಟ್ಸ್ ಅಲ್ಲಿ ಹಿಡನ್ ಅಂತ ಬರೆದಿರ್ತದೆ. ಸೊ ಇದನ್ನು ಟಿಕ್ ಮಾಡಿ ಅಪ್ಲೈ ಕೊಟ್ಟು ಓಕೆ ಕೊಡ್ತೇನೆ. ಕೊಟ್ಟಾಗ 4 ಫೈಲ್ಗಳು ಕಾಣೆಯಾಗ್ತವೆ, ಮಾಯವಾಗ್ತವೆ. ಸರಿನಾ? ಈಗ ಇಲ್ಲಿ ನಾನು ಕ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಡಬಲ್ ಕ್ಲಿಕ್, ಸಿಂಗಲ್ ಕ್ಲಿಕ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಫೈಲ್ಗಳು ಇದ್ದಾವೆ ಇಲ್ಲಿ, ಆದರೆ ಕಾಣಿಸ್ತಾ ಇಲ್ಲ. ಸರಿನಾ? ಸೊ ಇದು ಕಾಣಿಸ್ಬೇಕು. ಈ ಫೈಲ್ಗಳೆಲ್ಲ ನಮಗೆ ಪುನಃ ಕಾಣಬೇಕು ಅಂತಾದರೆ ನಾನು ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡ್ತೇನೆ. ಮಾಡಿ ಇಲ್ಲಿ 3 ಡಾಟ್ಗಳು ಇದ್ದಾವೆ ಅಲ್ವಾ? ಇಲ್ಲಿ ಕ್ಲಿಕ್ ಮಾಡಿ ಆಪ್ಷನ್ಸಿಗೆ ಹೋಗ್ತೇನೆ. ಆಪ್ಷನ್ಸಿಗೆ ಹೋಗಿ ಇಲ್ಲಿ ವ್ಯೂ ಅಂತ ಉಂಟಲ್ವಾ, ಈಚೆ ತರ್ತೇನೆ. ಇಲ್ಲಿ ವ್ಯೂ ಅಂತ ಉಂಟಲ್ವಾ, ವ್ಯೂ ಮೇಲೆ ಕ್ಲಿಕ್ ಮಾಡಿ ಶೋ ಹಿಡನ್ ಫೈಲ್ಸ್, ಫೋಲ್ಡರ್ಸ್ ಆ್ಯಂಡ್ ಡ್ರೈವ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಅಪ್ಲೈ ಕೊಡ್ತೇನೆ. ಆಮೇಲೆ ಓಕೆ ಕೊಡ್ತೇನೆ. ಆಯಿತಾ? ಸೊ ಈಗ ಇದನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದಾಗ ನಿಮಗೆ ಇಲ್ಲಿ 4 ಫೈಲ್ಗಳು ಕಾಣಲಿಕ್ಕೆ ಸಿಗ್ತವೆ. ಸರಿ ಅಲ್ವಾ? ಈ 4 ಫೈಲ್ಗಳು ಹಿಡನ್ ಫೈಲ್ಗಳು. ಅಂದರೆ ಇವುಗಳನ್ನು ನಾವು ಮರೆ ಮಾಡಿದ್ದೇವೆ. ಹಾಗಾಗಿ ಐಕಾನ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ, ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದೆ ಅಲ್ವಾ? ಸೊ ಇವುಗಳನ್ನು ಪುನಃ ಮಾಯ ಮಾಡಬೇಕು ಅಂತಾದರೆ ಫೈಲ್ ಎಕ್ಸ್ಪ್ಲೋರರಿಗೆ ಬಂದು, ಆಪ್ಷನ್ಸಿಗೆ ಬಂದು, ವ್ಯೂಗೆ ಬಂದು ಡೋಂಟ್ ಶೋ ಹಿಡನ್ ಫೈಲ್ಸ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ಓಕೆ ಕೊಟ್ಟು ಕ್ಲೋಸ್ ಮಾಡ್ತೇನೆ. ಆವಾಗ ಪುನಃ ಮಾಯ ಆಗ್ತವೆ. ಸರಿನಾ? ಈಗ ನಮಗೆ ಮಾಯ ಮಾಡುವುದು ಬೇಡ, ಅದನ್ನು ತೆಗಿಬೇಕು ಅಂತಾದರೆ ಮೊದಲು ಅವುಗಳನ್ನು ಕಾಣುವ ಹಾಗೆ ಮಾಡಬೇಕು. ಸೊ ಪುನಃ ಆಪ್ಷನ್ಗೆ ಹೋಗ್ತೇನೆ, ವ್ಯೂ, ಆಮೇಲೆ ಶೋ ಹಿಡನ್ ಫೈಲ್ಸ್ಗೆ ಹೋಗಿ ಅಪ್ಲೈ ಕೊಟ್ಟು ಓಕೆ ಕೊಡ್ತೇನೆ, ಕ್ಲೋಸ್ ಮಾಡ್ತೇನೆ. ಆಮೇಲೆ ಇವುಗಳನ್ನು ಸೆಲೆಕ್ಟ್ ಮಾಡಿ ಪುನಃ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗಿ ಹಿಡನ್ ಅನ್ನುವಂಥದ್ದು ಟಿಕ್ ಆಗಿರ್ತದಲ್ವಾ, ಇದನ್ನು ತೆಗೆದು ಅಪ್ಲೈ ಕೊಟ್ಟು ಓಕೆ ಕೊಡ್ತೇನೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಐಕಾನ್ಗಳು ಕಾಣ್ತಾ ಇವೆ ಅಲ್ವಾ? ಸೊ ಈಗ ಇವು ಹೈಡ್ ಆಗಲಿಲ್ಲ. ಇವುಗಳನ್ನು ಯಾರು ಬೇಕಾದರೂ ನೋಡಬಹುದು. ಸರಿನಾ? ನೆಕ್ಸ್ಟ್ ಒಂದು ಫೋಲ್ಡರ್ ಮಾಡ್ತೇನೆ. ರೈಟ್ ಕ್ಲಿಕ್ ಮಾಡಿ ನ್ಯೂ ಕೊಟ್ಟು ಫೋಲ್ಡರ್ ಸೆಲೆಕ್ಟ್ ಮಾಡ್ತೇನೆ. ಮಾಡಿ ಫೋಲ್ಡರಿಗೆ ಒಂದು ಹೆಸರು ಕೊಡ್ತೇನೆ, ಫೈಲ್ಸ್ ಅಂತ ಟೈಪ್ ಮಾಡಿ ಎಂಟರ್ ಹೊಡಿತೇನೆ. ಆಮೇಲೆ ಈ 4 ಫೈಲ್ಗಳನ್ನು ಕ್ಲಿಕ್ ಮಾಡಿ ಎಳ್ಕೊಂಡು ಹೋಗಿ ಈ ಫೋಲ್ಡರ್ ಒಳಗೆ ಹಾಕ್ತೇನೆ. ಸರಿನಾ? ಸೊ ಈಗ ಈ ಫೈಲ್ಸ್ ಫೋಲ್ಡರ್ನಲ್ಲಿ 4 ಫೈಲ್ಗಳು ಇವೆ. ಸರಿ ಅಲ್ವಾ? ಇಲ್ಲಿ ಈಗ ಕ್ಲೋಸ್ ಮಾಡ್ತೇನೆ.
ಫೋಲ್ಡರನ್ನು ಕೂಡ ನೀವು ಹೈಡ್ ಮಾಡಬಹುದು. ನಿಮ್ಮ ಹತ್ರ ಕೆಲವೊಂದು ವಿಡಿಯೋಸ್, ಆಡಿಯೋಸ್, ಫೋಟೋಸ್ ಎಲ್ಲ ಇದ್ದಿರಬಹುದು. ಅವುಗಳನ್ನು ಬೇರೆಯವರಿಗೆ ತೋರಿಸಲಿಕ್ಕೆ ಇಷ್ಟ ಇಲ್ಲದೇ ಇರಬಹುದು. ಹಾಗಿದ್ದಾಗ ಅವುಗಳನ್ನೆಲ್ಲ ನೀವು ಒಂದು ಫೋಲ್ಡರ್ಗೆ ಹಾಕಿ ಫೋಲ್ಡರನ್ನು ಹೈಡ್ ಮಾಡಬಹುದು. ಸೊ ಇಲ್ಲಿ ನಾನೀಗ ಫೈಲ್ಸ್ ಫೋಲ್ಡರನ್ನೇ ಹೈಡ್ ಮಾಡ್ತೇನೆ. ಫೈಲ್ಸ್ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಹಿಡನ್ ಅಂತ ಇದೆಯಲ್ವಾ, ಇದನ್ನು ಟಿಕ್ ಮಾಡ್ತೇನೆ, ಅಪ್ಲೈ ಕೊಡ್ತೇನೆ, ಇಲ್ಲಿ ಓಕೆ ಕೊಡ್ತೇನೆ, ಆಮೇಲೆ ಪುನಃ ಓಕೆ ಕೊಡ್ತೇನೆ. ಆಯಿತಾ? ಈಗ ಈ ಫೋಲ್ಡರ್ ಹೈಡ್ ಆಗಿದೆ. ಕಾಣದೇ ಇರುವ ಹಾಗೆ ಮಾಡಲಿಕ್ಕೆ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗಬೇಕು. ಇಲ್ಲಿ ಕ್ಲಿಕ್ ಮಾಡಿ ಆಪ್ಷನ್ಸ್ ಕ್ಲಿಕ್ ಮಾಡಬೇಕು, ವ್ಯೂ ಕ್ಲಿಕ್ ಮಾಡಬೇಕು, ಡೋಂಟ್ ಶೋ ಹಿಡನ್ ಫೈಲ್ಸ್, ಫೋಲ್ಡರ್ಸ್ ಆರ್ ಡ್ರೈವ್ಸ್ ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟು ಓಕೆ ಕೊಡಬೇಕು. ಆವಾಗ ಫೈಲ್ಸ್ ಫೋಲ್ಡರ್ ಯಾರಿಗೂ ಕಾಣದೇ ಇರುವ ಹಾಗೆ ಆಗ್ತದೆ. ಸರಿನಾ? ನಾನೀಗ ಕಾಣುವ ಹಾಗೆ ಮಾಡ್ತೇನೆ ಮತ್ತು ಹೈಡ್ ಆದದ್ದನ್ನು ತೆಗಿತೇನೆ. ಆಪ್ಷನ್ಸಿಗೆ ಹೋಗ್ತೇನೆ, ವ್ಯೂ, ಶೋ ಕೊಡ್ತೇನೆ, ಓಕೆ ಕೊಡ್ತೇನೆ, ಆಮೇಲೆ ಫೈಲ್ಸ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಸೆಲೆಕ್ಟ್ ಮಾಡಿ ಹಿಡನ್ ತೆಗೆದು ಅಪ್ಲೈ ಕೊಟ್ಟು ಓಕೆ ಕೊಡ್ತೇನೆ. ಸೊ ಈಗ ಎಲ್ಲರಿಗೂ ಕಾಣುವ ಹಾಗೆ ಫೈಲ್ಸ್ ಫೋಲ್ಡರ್ ಬಂತು. ಸರಿನಾ? ನೆಕ್ಸ್ಟ್, ನಿಮ್ಮ ಕೀಬೋರ್ಡ್ನಲ್ಲಿ ಪ್ರಿಂಟ್ ಸ್ಕ್ರೀನ್ ಅನ್ನುವಂತಹ ಒಂದು ಬಟನ್ ಇದೆ. ನಾನೀಗ ಆನ್ ಸ್ಕ್ರೀನ್ ಕೀಬೋರ್ಡ್ ಓಪನ್ ಮಾಡ್ತೇನೆ. ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಬಟನ್ ಕಾಣ್ತಾ ಇದೆ ಅಲ್ವಾ? ಹೀಗೆಯೇ ಪ್ರಿಂಟ್ ಸ್ಕ್ರೀನ್ ಅನ್ನುವಂತಹ ಒಂದು ಬಟನ್ ನಿಮ್ಮ ಕೀಬೋರ್ಡ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದನ್ನು ಒತ್ತಿ ನಾವು ಸ್ಕ್ರೀನ್ ಶಾಟನ್ನು ತೆಗಿಬಹುದು. ಸುಲಭವಾಗಿ ಹೇಳುವುದಾದರೆ ಸ್ಕ್ರೀನ್ ಶಾಟನ್ನು ತೆಗಿಬಹುದು. ಹೇಗೆ ಮೊಬೈಲಲ್ಲಿ ಸ್ಕ್ರೀನ್ ಶಾಟ್ ತೆಗಿಬಹುದೋ ಹಾಗೆಯೇ ಕಂಪ್ಯೂಟರ್ನಲ್ಲಿ ಕೂಡ ಸ್ಕ್ರೀನ್ ಶಾಟನ್ನು ತೆಗಿಬಹುದು. ಕ್ಲೋಸ್ ಮಾಡ್ತೇನೆ. ಈಗ ನಾನು ನನ್ನ ಕೀಬೋರ್ಡ್ನಲ್ಲಿ ಇರುವಂತಹ ಪ್ರಿಂಟ್ ಸ್ಕ್ರೀನ್ ಬಟನನ್ನು ಒತ್ತುತ್ತೇನೆ. ಒತ್ತಿದಾಗ ಈ ರೀತಿ ಬರ್ತದೆ. ಆಯಿತಾ? ವಿಂಡೋಸ್ 11ನಲ್ಲಿ ಈ ರೀತಿ ಬರ್ತದೆ. ಹಳೆಯ ವಿಂಡೋಸ್ ಇದ್ದರೆ ಏನೂ ಬರುವುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಈಗ ಇಲ್ಲಿ ಒಂದು ಆಪ್ಷನ್ ಇದೆ, ಸ್ನಿಪ್ಪಿಂಗ್ ಏರಿಯಾ ಅಂತ. ಅಂದರೆ ಇದು ಏನು ಕೇಳ್ತಾ ಇದೆ ಅಂದರೆ, ಫುಲ್ ಸ್ಕ್ರೀನ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಏನು ಕಾಣ್ತಾ ಇದೆ ಇವೆಲ್ಲವನ್ನು ಸ್ಕ್ರೀನ್ಶಾಟ್ ತೆಗಿಬೇಕಾ ಅಥವಾ ಕೆಲವೊಂದು ಭಾಗವನ್ನು ಮಾತ್ರ ಸ್ಕ್ರೀನ್ಶಾಟ್ ತೆಗಿಬೇಕಾ ಅಂತ ಕೇಳ್ತಾ ಇದೆ. ಸೊ ನಾನೀಗ ಮೊದಲು ಇಲ್ಲಿ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಅಂತ ಕೊಡ್ತೇನೆ. ಕೊಟ್ಟಾಗ ಫುಲ್ ಸ್ಕ್ರೀನ್ ಇಲ್ಲಿ ಏನು ಕಾಣ್ತಾ ಇದೆ ಅದು ಸ್ಕ್ರೀನ್ಶಾಟ್ ಆಗಿ ಒಂದು ಫೋಲ್ಡರಿಗೆ ಹೋಗಿ ಬೀಳ್ತದೆ. ಯಾವ ಫೋಲ್ಡರ್ ನೋಡೋಣ. ಫೈಲ್ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈಚೆ ಕಡೆ ಉಂಟಲ್ಲ ಪಿಕ್ಚರ್ಸ್ ಅನ್ನುವಂತಹ ಒಂದು ಫೋಲ್ಡರ್ ಕಾಣ್ತದೆ. ಇಲ್ಲಿ ಸ್ಕ್ರೀನ್ಶಾಟ್ಸ್ ಅನ್ನುವಂತಹ ಒಂದು ಫೋಲ್ಡರ್ ಇರ್ತದೆ. ಇದರೊಳಗೆ ಹೋಗ್ತೇನೆ. ಹೋದಾಗ ಇಲ್ಲಿ ನಾನು ತೆಗೆದಿರುವಂತಹ ಎಲ್ಲ ಸ್ಕ್ರೀನ್ಶಾಟ್ಗಳನ್ನು ಕಾಣಲಿಕ್ಕೆ ನನಗೆ ಸಿಗ್ತದೆ. ಲೇಟೆಸ್ಟ್ ಆಗಿ ಅಂದರೆ ಈಗ ನಾನು ತೆಗೆದಂತಹ ಸ್ಕ್ರೀನ್ಶಾಟ್ ಇಲ್ಲಿದೆ. ಸೊ ಇದನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿದಾಗ ನೀವು ಇಲ್ಲಿ ಕಾಣಬಹುದು ಸ್ಕ್ರೀನ್ಶಾಟ್ ಬಂದಿದೆ ಅಲ್ವಾ? ಇದನ್ನೇ ನಾನು ಸ್ಕ್ರೀನ್ಶಾಟ್ ತೆಗೆದದ್ದು ಅಲ್ವಾ? ಈಗ ನಿಮ್ಮ ಹತ್ರ ಹಳೆಯ ಆಪರೇಟಿಂಗ್ ಸಿಸ್ಟಮ್ ಇದ್ದರೆ, ಅಂದರೆ ವಿಂಡೋಸ್ 11 ಇಲ್ಲದೇ ಇದ್ದರೆ ನೀವೇನು ಮಾಡಬೇಕು ಅಂದರೆ ಪ್ರಿಂಟ್ ಸ್ಕ್ರೀನ್ ಒತ್ತಿದ ಮೇಲೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇಂಟ್ ಅಂತ ಟೈಪ್ ಮಾಡಿ ಪೇಂಟ್ ಸಾಫ್ಟ್ವೇರಿಗೆ ಹೋಗಿ ಇಲ್ಲಿ ಎಡಿಟ್ ಕ್ಲಿಕ್ ಮಾಡಿ ಪೇಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಏನು ಕಾಣ್ತಾ ಇರ್ತದೆ, ನೀವೇನು ಸ್ಕ್ರೀನ್ಶಾಟ್ ತೆಗೆದಿದ್ದೀರಿ
ಅದು ಇಲ್ಲಿ ಬಂದು ಬೀಳ್ತದೆ, ಇಲ್ಲಿಗೆ ಪೇಸ್ಟ್ ಆಗ್ತದೆ. ಇಲ್ಲಿಂದ ನೀವೇನು ಮಾಡಬೇಕಂದ್ರೆ ಫೈಲಿಗೆ ಹೋಗಿ ಸೇವ್ ಕೊಟ್ಟು ಆಮೇಲೆ ಫೈಲಿಗೆ ಒಂದು ಹೆಸರನ್ನು ಕೊಡಬೇಕಾಗ್ತದೆ. ನಾನಿಲ್ಲಿ ಸ್ಕ್ರೀನ್ಶಾಟ್ ಅಂತ ಕೊಡ್ತೇನೆ, ಸ್ಕ್ರೀನ್ಶಾಟ್ ಆಯಿತಾ. ಆಮೇಲೆ ಸೇವ್ ಮಾಡ್ತೇನೆ, ಡೆಸ್ಕ್ಟಾಪ್ನಲ್ಲಿ ಸೇವ್ ಆಗಿದೆ, ಇದನ್ನು ಕ್ಲೋಸ್ ಮಾಡ್ತೇನೆ, ಇದನ್ನು ಮಿನಿಮೈಸ್ ಮಾಡ್ತೇನೆ, ಇದನ್ನು ಮಿನಿಮೈಸ್ ಮಾಡ್ತೇನೆ. ಸೊ ಇಲ್ಲೊಂದು ಫೈಲ್ ಬಂದಿದೆ ನೋಡಿ, ಇದು ಸ್ಕ್ರೀನ್ಶಾಟ್. ಇದು ಓಪನ್ ಮಾಡಿದಾಗ ನನಗೆ ಸ್ಕ್ರೀನ್ಶಾಟ್ ಕಾಣಿಸ್ತದೆ, ಸರಿ ಅಲ್ವಾ. ಇದು ಯಾವುದರಲ್ಲಿ? ಇದು ಹಳೆಯ ಆಪರೇಟಿಂಗ್ ಸಿಸ್ಟಮ್ನಲ್ಲಿ, ಆಯಿತಾ. ವಿಂಡೋಸ್ 11 ನಿಮ್ಮಲ್ಲಿ ಇದ್ದರೆ ಇದನ್ನೆಲ್ಲ ಮಾಡಬೇಕಾಗಿಲ್ಲ. ಬರೀ ನೀವು ಪ್ರಿಂಟ್ ಸ್ಕ್ರೀನ್ ಒತ್ತಿ ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿದರೆ ಆಯ್ತಷ್ಟೇ. ಅದಾಗಿಯೇ ಫೈಲ್ ಕ್ರಿಯೇಟ್ ಆಗಿ ಪಿಕ್ಚರ್ಸ್ ಫೋಲ್ಡರಿಗೆ ಹೋಗಿ ಬಿದ್ದಿರ್ತದೆ. ಆಮೇಲೆ ನಿಮಗೆ ಹೇಗೆ ಬೇಕೋ ಅದನ್ನು ಬಳಸಬಹುದು, ಆಯಿತಾ. ಇನ್ನು ಪುನಃ ನಾನು ಪ್ರಿಂಟ್ ಸ್ಕ್ರೀನ್ ಒತ್ತುತ್ತೇನೆ. ಒತ್ತಿ ಇಲ್ಲಿ ರೆಕ್ಟ್ಯಾಂಗಲ್ ಆಪ್ಷನ್ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡ್ತೇನೆ. ಮಾಡಿದಾಗ ನಾನೊಂದು ರೆಕ್ಟ್ಯಾಂಗಲನ್ನು ಬಿಡಿಸ್ಬೇಕಾಗಿ ಬರ್ತದೆ. ನಾನೇನು ಮಾಡ್ತೇನೆ, ಇಲ್ಲಿ ಕ್ಲಿಕ್ ಮಾಡಿ ಕೆಳಗೆ ತನಕ ಎಳ್ಕೊಂಡು ಬಂದು ಇಲ್ಲಿ ಬಿಡ್ತೇನೆ. ಈಗೇನಾಗ್ತದೆ ಅಂದರೆ ನಾನು ಎಷ್ಟು ದೊಡ್ಡ ರೆಕ್ಟ್ಯಾಂಗಲ್ ಬಿಡಿಸಿದ್ನೋ, ಆಯಾತ ಬಿಡಿಸಿದ್ನೋ ಅಷ್ಟು ಮಾತ್ರ ಸ್ಕ್ರೀನ್ಶಾಟ್ ತೆಗೆದಿರ್ತದೆ. ಅದು ಇಲ್ಲಿ ನಾನೀಗ ಹೋಗಿ ನೋಡಬಹುದು. ನೋಡಿ ಇಲ್ಲಿ ಬಂದಿದೆ ಅಲ್ವಾ, ಇದು ಈಗಷ್ಟೇ ತೆಗೆದದ್ದು. ಸೊ ಓಪನ್ ಮಾಡ್ತೇನೆ. ಮಾಡಿದಾಗ ನೀವು ಕಾಣಬಹುದು ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೆ ಅಷ್ಟು ಮಾತ್ರ ಸ್ಕ್ರೀನ್ಶಾಟ್ ಬಂದಿರ್ತದೆ. ಅರ್ಥ ಆಯ್ತಾ? ಸೊ ಹೀಗೆ ನೀವು ಯಾವುದೇ ಒಂದು ಸ್ಕ್ರೀನ್ ಮೇಲೆ ಕಾಣುವಂತಹ ಫೋಟೋವಿನ ಸ್ಕ್ರೀನ್ಶಾಟನ್ನು ಕೂಡ ಪ್ರಿಂಟ್ ಸ್ಕ್ರೀನ್ ಬಟನ್ ಒತ್ತಿ ಪೇಂಟನ್ನು ಬಳಸಿ ತೆಗೆಯಬಹುದು, ಸ್ಕ್ರೀನ್ಶಾಟ್ ತೆಗೆಯಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ಟಾಸ್ಕ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಮ್ಯಾನೇಜರಿಗೆ ಹೋಗ್ತೇನೆ, ಆಯಿತಾ. ಟಾಸ್ಕ್ ಮ್ಯಾನೇಜರಿಗೆ ಹೋಗ್ತೇನೆ, ಮ್ಯಾಕ್ಸಿಮೈಸ್ ಮಾಡ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಸ್ಟಾರ್ಟಪ್ ಆ್ಯಪ್ಸ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, ಸರಿನಾ. ಸ್ಟಾರ್ಟಪ್ ಆ್ಯಪ್ಸ್ ಅಂದರೆ ಇಲ್ಲಿ ಏನಿರ್ತದೆ ಅಂದರೆ ನಿಮ್ಮ ಕಂಪ್ಯೂಟರ್ ಅಥವಾ ನನ್ನ ಕಂಪ್ಯೂಟರ್ ಆನ್ ಆದಾಗ ಯಾವುದೆಲ್ಲ ಸಾಫ್ಟ್ವೇರ್ಗಳು ಆಟೋಮ್ಯಾಟಿಕ್ ಆಗಿ ಆನ್ ಆಗ್ತವೆ ಅನ್ನೋದು. ಅಂದರೆ ಈಗ ನನ್ನ ಕಂಪ್ಯೂಟರ್ ನಾನು ಆನ್ ಮಾಡಿದಾಗ ಯಾವುದೆಲ್ಲ ಸಾಫ್ಟ್ವೇರ್ಗಳು ಅವುಗಳಷ್ಟಕ್ಕೆ ಆನ್ ಆಗ್ತವೆ ಅನ್ನುವಂಥದ್ದು, ಆಯಿತಾ. ಅವೆಲ್ಲ ಎಲ್ಲಿರ್ತವೆ? ನಮಗೆ ಕಾಣದೇ ಇರುವ ಹಾಗೆ ಹಿಂದ್ಗಡೆ ಇರ್ತವೆ. ಕೆಲವೊಂದನ್ನು ಇಲ್ಲಿ ಟ್ರೇ ಐಕಾನಲ್ಲಿ ಕಾಣಬಹುದು. ಇಲ್ಲೆಲ್ಲ ಬಂದಿರ್ತಾವೆ ನೋಡಿ, ಇವೆಲ್ಲ ನನ್ನ ಕಂಪ್ಯೂಟರ್ ಆನ್ ಆದಾಗ ಆನ್ ಆದಂಥವು, ನಾನು ಆನ್ ಮಾಡಿದ್ದಲ್ಲ, ಅವಾಗಿಯೇ ಆನ್ ಆಗಿರುವಂಥವು, ಸರಿನಾ. ಸೊ ಇವುಗಳನ್ನು ನಾವು ಚೇಂಜ್ ಮಾಡಬಹುದು. ಇವುಗಳೆಲ್ಲ ಯಾಕೆ ಆನ್ ಆಗ್ತವೆ ಅಂದರೆ ಈ ಎಲ್ಲ ಸಾಫ್ಟ್ವೇರ್ಗಳಿದ್ದಾವಲ್ಲ, ಈ ಎಲ್ಲ ಸಾಫ್ಟ್ವೇರ್ಗಳನ್ನು ತಯಾರು ಮಾಡುವವರು ಇರ್ತಾರಲ್ಲ, ಅವ್ರಿಗೇನೆಂದರೆ ಇವುಗಳೆಲ್ಲ ಆನ್ ಆಗಿ ಬಿಟ್ಟರೆ, ಕಂಪ್ಯೂಟರ್ ಆನ್ ಆದಾಗ ಆನ್ ಆಗಿ ಬಿಟ್ಟರೆ ನೆಕ್ಸ್ಟ್ ನಮಗೆ ಬೇಕಾದಾಗ ನಾವು ಈ ಸಾಫ್ಟ್ವೇರ್ಗಳನ್ನು ಓಪನ್ ಮಾಡಿದಾಗ ಬೇಗ ಓಪನ್ ಆಗಲಿ ಅಂತ. ಹೇಗಿದ್ದರೂ ಅವು ಓಪನ್ ಆಗಿರ್ತವೆ ಅಲ್ವಾ, ನಾವು ಓಪನ್ ಮಾಡಿದಾಗ ಬೇಗ ಓಪನ್ ಆಗ್ತವೆ. ಹಾಗಾಗಿ ಇವುಗಳನ್ನು ಆಟೋಮ್ಯಾಟಿಕ್ ಆಗಿ ಆನ್ ಆಗುವ ಹಾಗೆ ಮಾಡಿರ್ತಾರೆ. ಆದರೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ನಾವು ಈ ಸಾಫ್ಟ್ವೇರ್ಗಳನ್ನೆಲ್ಲ ಬಳಸೋದೇ ಇಲ್ಲ. ಹಾಗಾಗಿ ಸುಮ್ಮನೆ ಇವು ಆನ್ ಆಗಿ ಹಿಂದ್ಗಡೆ ರ್ಯಾಮ್ ಪ್ರೊಸೆಸರ್ ಉಪಯೋಗಿಸ್ತಾ ಕೂತಿರ್ತವೆ, ಅಂದರೆ ಕಂಪ್ಯೂಟರನ್ನು ಸ್ಲೋ ಮಾಡ್ತಾ ಕೂತಿರ್ತವೆ. ಇವುಗಳ ಅಗತ್ಯವೇ ನಮಗಿರುವುದಿಲ್ಲ. ಹಾಗಾಗಿ ಯಾವುದೆಲ್ಲ ನಮಗೆ ಬೇಡ ಅವುಗಳನ್ನು ಡಿಸೇಬಲ್ ಮಾಡಿದರೆ ಆಯಿತು. ಅಂದರೆ ಕಂಪ್ಯೂಟರ್ ಆನ್ ಆದಾಗ ಆನ್ ಆಗದೇ ಇರುವ ಹಾಗೆ ಮಾಡಿದರೆ ಆಯಿತು. ಅದಕ್ಕೆ ನೀವು ಇಲ್ಲಿಗೆ ಬರಬೇಕು. ಹೇಗೆ ಬರಬೇಕು? ಕ್ಲೋಸ್ ಮಾಡ್ತೇನೆ, ಟಾಸ್ಕ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಮ್ಯಾನೇಜರಿಗೆ ಹೋಗಿ
ಇಲ್ಲಿ ಸ್ಟಾರ್ಟಪ್ ಆ್ಯಪ್ಸಿಗೆ ಬರಬೇಕು. ಸರಿನಾ? ಸೊ ಇಲ್ಲಿ ಕೋಪೈಲಟ್ ಇದೆ. ಕೋಪೈಲಟ್ ನನಗೆ ಬೇಡ, ಕಂಪ್ಯೂಟರ್ ಆನ್ ಆದಾಗ ನನಗೆ ಬೇಡ ಅಂತಾದರೆ ಇಲ್ಲಿ ಡಿಸೇಬಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಅಂದರೆ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಎನೇಬಲ್ಡ್ ಇದ್ದದ್ದು ಡಿಸೇಬಲ್ಡ್ ಆಗ್ತದೆ. ಆಯಿತಾ? ನೆಕ್ಸ್ಟ್ ID ಮ್ಯಾನ್, ಇಂಟರ್ನೆಟ್ ಡೌನ್ಲೋಡ್ ಮ್ಯಾನೇಜರ್, ಕಂಪ್ಯೂಟರ್ ಆನ್ ಆದಾಗ ಆನ್ ಆಗೋದು ಬೇಡ. ಈಗ ಎನೇಬಲ್ಡ್ ಇದೆ, ಇದು ಆನ್ ಆಗೋದು ಬೇಡ, ನನಗೆ ಬೇಕಿದ್ದಾಗ ನಾನೇ ಓಪನ್ ಮಾಡ್ಕೊಳ್ತೇನೆ. ಹಾಗಾಗಿ ಇಲ್ಲಿ ಡಿಸೇಬಲ್ ಕೊಡ್ತೇನೆ. ಸರಿನಾ? ಸೊ ಹೀಗೆ ಡಿಸೇಬಲ್ ಕೊಟ್ಟು ಕ್ಲೋಸ್ ಮಾಡಿದರೆ ಆಯಿತು. ಈಗ ನನ್ನ ಕಂಪ್ಯೂಟರ್ ಆನ್ ಆದಾಗ, ಈಗ ನಾನು ಡಿಸೇಬಲ್ ಮಾಡಿದ್ನಲ್ಲ, ಆ 2 ಸಾಫ್ಟ್ವೇರ್ಗಳು ಆನ್ ಆಗುವುದಿಲ್ಲ. ಉಳಿದದ್ದೆಲ್ಲ ಆನ್ ಆಗ್ತವೆ ಅವಷ್ಟಕ್ಕೆ, ಈ 2 ಸಾಫ್ಟ್ವೇರ್ಗಳು ಆನ್ ಆಗುವುದಿಲ್ಲ. ನನ್ನ ಕಂಪ್ಯೂಟರ್ ಸ್ವಲ್ಪ ಫಾಸ್ಟಾಗಿ ನಡೆಯುತ್ತದೆ. ಸರಿನಾ? ಸೊ ಹೀಗೆ ನೀವು ಕೂಡ ಯಾವುದೆಲ್ಲ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದ್ದೀರಿ ನೋಡಿ, ಅವುಗಳಲ್ಲಿ ಯಾವುದೆಲ್ಲ ಆಟೋಮ್ಯಾಟಿಕ್ ಆನ್ ಆಗ್ತವೆ ಅಂತ ನೋಡಿ, ಅಗತ್ಯ ಇಲ್ಲದೇ ಇರುವುದನ್ನು ಡಿಸೇಬಲ್ ಮಾಡಿ. ಆಯಿತಾ? ಈಗ ಡಿಸೇಬಲ್ ಮಾಡುವಾಗ ನೀವು ಏನು ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ, ಕೆಲವೊಂದು ಸಾಫ್ಟ್ವೇರ್ಗಳನ್ನು ನೀವು ಡಿಸೇಬಲ್ ಮಾಡಬಾರ್ದು. ಅದು ಅವುಗಳೆಲ್ಲ ವಿಂಡೋಸಿಗೆ ಬೇಕಾಗಿರ್ತವೆ. ಆಯಿತಾ? ನೀವು ಇನ್ಸ್ಟಾಲ್ ಮಾಡಿದಂತಹ ಸಾಫ್ಟ್ವೇರ್ಗಳು ಯಾವುದೆಲ್ಲ ನಿಮಗೆ ಆನ್ ಆಗುವುದು ಬೇಡ, ಅವುಗಳನ್ನು ಮಾತ್ರ ಡಿಸೇಬಲ್ ಮಾಡಿ. ನಿಮಗೆ ಅವುಗಳಲ್ಲಿ ಟಾಸ್ಕ್ ಮ್ಯಾನೇಜರಲ್ಲಿ ಹೋಗಿ ನೋಡುವಾಗ ಕಾಣಿಸ್ತದಲ್ವಾ, ಅವುಗಳಲ್ಲಿ ಕೆಲವೊಂದು ಸಾಫ್ಟ್ವೇರ್ಗಳು ನಿಮಗೆ ಗುರುತವೇ ಇರುವುದಿಲ್ಲ, ನಿಮಗೆ ಅವುಗಳ ಪರಿಚಯವೇ ಇರುವುದಿಲ್ಲ. ಅಂಥವನ್ನೆಲ್ಲ ಡಿಸೇಬಲ್ ಮಾಡ್ತಾ ಹೋಗಬೇಡಿ. ಹಾಗೆ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಸರಿಯಾಗಿ ಕೆಲಸ ಮಾಡುವುದೇ ನಿಲ್ಲಿಸಬಹುದು. ಆಯಿತಾ? ಯಾಕಂದರೆ ವಿಂಡೋಸ್ಗೆ ಕೆಲವೊಂದು ನಡೀತಾ ಇರಬೇಕು. ಸರಿನಾ?